ಒಂದು ರೂಪವನ್ನು ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಕೊಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿದೆ, ಮತ್ತು ಈ ಈ ಒಂದು ನಂದಿ ಬೆಟ್ಟದ ಜಾಗದ ಮಾಲೀಕತ್ವದ ವಿಚಾರದಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಈ ಜಾಗ ಸೇರ್ಕೊಂಡಿತ್ತು. ತೋಟಗಾರಿಕೆ ಇಲಾಖೆಯ ಕೆಲವು ಭಾಗ ಇತ್ತು, ಅರಣ್ಯ ಇಲಾಖೆಯಲ್ಲಿ ಕೆಲವು ಭಾಗ ಇದೆ, ನಮಗೂ ಪ್ರವಾಸೋದ್ಯಮಕ್ಕೆ ಕೆಲವು ಭಾಗ ಹೋಟೆಲ್ ಭಾಗ ಕೊಟ್ಟಿದ್ದರು. ಹೀಗೆ ಅದೆಲ್ಲ ಗೊಂದಲ ನಿವಾರಣೆಯಾಗಿ ಈಗ ಒಂದು ಹೈಪವರ್ ಕಮಿಟಿಯನ್ನು ಮಾಡಿ ರಾಜ್ಯ ಸರ್ಕಾರ ತುಂಬ ಉನ್ನತ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿ ಮುಖಾಂತರ ಇಲ್ಲಿ ಸಮಸ್ಯೆಗಳನ್ನು ಬಗೆಹರಿಸಿ ಇದೊಂದು ಪ್ರವಾಸಿ ತಾಣವಾಗಿ ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಎಲ್ಲ ಕ್ರಮಗಳನ್ನು ನಮ್ಮ ಸರ್ಕಾರ ಕೈಗೊಂಡಿದೆ. ಮೊದಲನೇದಾಗಿ ರೋಪ್ವೇಗೆ ಕೆಳಗಡೆಯಿಂದ ಎಲ್ಲಿ ಜಾಗವನ್ನು ಗುರುತು ಮಾಡಬೇಕು ಮತ್ತು ಅದಕ್ಕೆ ತಾಂತ್ರಿಕವಾದಂಥ ವಿಚಾರಗಳನ್ನ ಇಟ್ಕೊಂಡು ಒಂದು ತಾಂತ್ರಿಕ ಎಕ್ಸ್ಪರ್ಟ್ಗಳನ್ನು ಕರೆದು ಈಗ ನಾವೆಲ್ಲ ಪರಿಶೀಲನೆ ಮಾಡಿದ್ದೀವಿ. ಬೆಳಿಗ್ಗೆಯಿಂದ ನಂದಿ ಬೆಟ್ಟದ ತಳದಲ್ಲಿ ನಮ್ಮದೇ ಸರ್ಕಾರಿ ಭೂಮಿ ಇದೆ. ಸರ್ಕಾರಿ ಭೂಮಿ ಸುಮಾರು 30-35 ಎಕರೆ ಸರ್ಕಾರಿ ಭೂಮಿ ಇದೆ. ಆ ಜಾಗಗಳನ್ನು ಕೊಡಬೇಕು ಅಂತೇಳಿ ನಾವು ಸಂಬಂಧಪಟ್ಟಂಥ DC ಅವರಿಗೆ ಹೇಳಿದ್ದೀವಿ. ಅದು 2 ಜಿಲ್ಲೆಗೆ ಬರ್ತದೆ, ಒಂದು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರ್ತದೆ ಜಾಗ. ಹಾಗಾಗಿ 2 ಜಿಲ್ಲೆಯ DC ಗಳಿಗೆ ಹೇಳಿದ್ದೀವಿ. ಅವರು ಒಂದಷ್ಟು ಜಾಗನ ನಮ್ಮ ಇಲಾಖೆಗೆ ಕೊಟ್ಟಿದ್ದಾರೆ, ಇನ್ನೂ ಒಂದಷ್ಟು ಜಾಗನ ಈಗ ಕೊಡುವವರಿದ್ದಾರೆ. ಆ ಜಾಗ ಕೊಟ್ಟ ಮೇಲೆ ಅದನ್ನು ಬೇಸ್ ಮಾಡಿಕೊಂಡು ಅಲ್ಲಿಂದ ನಂದಿಯ ತುದಿವರೆಗೂ ಕೂಡ ಆ ರೋಪ್ವೇ ಮುಖಾಂತರ ಏನು ರುದ್ರ ರಮಣೀಯ ನೈಸರ್ಗಿಕವಾದಂಥ ಸೌಂದರ್ಯವನ್ನು ಪ್ರವಾಸಿಗರು ಸವಿ ದೃಷ್ಟಿಯಿಂದ ಅದನ್ನು ಡೆವಲಪ್ ಮಾಡಬೇಕು. ಈಗ ನಾವು ಊಟಿಗೆ ಹೋದರೆ ಏನು ಅನುಭವ ಆಗುತ್ತೋ ನಂದಿ ಬೆಟ್ಟದ ತುದಿಗೆ ಬಂದರೆ ಅಷ್ಟೇ ಅನುಭವ ಆಗುತ್ತೆ. ಸುಮಾರು 4800ಗಿಂತ ಹೆಚ್ಚಿಗೆ ಅಡಿ ಸಮುದ್ರ ಮಟ್ಟಕ್ಕಿಂತ ಎತ್ತರದಲ್ಲಿ ಈ ಒಂದು ನಂದಿ ಗಿರಿಧಾಮ ಇದೆ. ಹಾಗಾಗಿ ಯಾವಾಗಲೂ ಕೂಡ ಆ ಒಂದು ಭಾವನೆ ಬರ್ತದೆ. ನಾವು ಅತಿ ಎತ್ತರಕ್ಕೆ ಹೋದಾಗ ಯಾವ ಭಾವನೆ ಬರ್ತದೋ ಆ ಭಾವನೆ ನಂದಿ ಬೆಟ್ಟಕ್ಕೆ ಬಂದರೆ ಬರ್ತದೆ. ಬೆಂಗಳೂರಿಗೆ ಹತ್ತಿರ ಇರೋದ್ರಿಂದ ಬಹಳಷ್ಟು ಜನ ಪ್ರವಾಸಿಗರು ರಶ್ ಆಗ್ತದೆ ಇಲ್ಲಿ. ಹಾಗಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಅವರಿಗೆ ಮೂಲಭೂತ ಸೌಲಭ್ಯ, ಅವರ ವಾಹನ ನಿಲುಗಡೆಯಿಂದ ಹಿಡಿದು ಅವರು ಸುರಕ್ಷಿತವಾಗಿ ವಾಪಸ್ಸು ಹೈವೇ ಸೇರೋ ತನಕ ಬಹಳಷ್ಟು ಮೂಲಭೂತ ಸೌಲಭ್ಯಗಳನ್ನು ಮಾಡಬೇಕು. ಒಂದು ಮೇನ್ ರೋಡಿಂದ ಡಬಲ್ ರೋಡ್ ಮಾಡಬೇಕು, ಯಾಕಂದರೆ ಆಕ್ಸಿಡೆಂಟ್ ಆಗಬಾರ್ದು. ಇಲ್ಲಿ ಬಂದ ಮೇಲೆ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ನೀರಿನ ಸಮಸ್ಯೆ ಇದೆ, ಇಲ್ಲಿ ನಂದಿ ಬೆಟ್ಟಕ್ಕೆ ನೀರಿನ ಭಾಳ ಸಮಸ್ಯೆ ಇದೆ. ಹಾಗಾಗಿ ನಾವು ಏನು ಬೆಂಗಳೂರಿಂದ ಇವತ್ತು ಕೆರೆ ಕಟ್ಟೆಗಳಲ್ಲಿ ನೀರು ತುಂಬಿಸ್ತಾ ಇದ್ದೀವಿ, ಅಲ್ಲಿ ಒಂದು ಆ ಒಂದು ನೀರನ್ನು ತಂದು ಇಲ್ಲಿಗೆ ನಾವು ತೋಟಗಾರಿಕೆ ಮತ್ತು ಉದ್ಯಾನವನವನ್ನು ಸುಸಜ್ಜಿತವಾಗಿದ್ದು ಸೌಂದರ್ಯವಾಗಿ ಇಡಬೇಕಂದ್ರೆ ಅದಕ್ಕೆ ನೀರಿನ ಸೌಕರ್ಯ ಬೇಕು. ಈ ಎಲ್ಲ ದೃಷ್ಟಿಕೋನ ಇಟ್ಕೊಂಡು ಪ್ರವಾಸೋದ್ಯಮ ಇಲಾಖೆ ಸೀರಿಯಸ್ ಆಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ನನಗೆ ಭರವಸೆಗೆ ನಮ್ಮ ಸರ್ಕಾರ ಇನ್ನೂ 2 ವರ್ಷ ಕಾಲಾವಧಿ ಇದೆ. ಆ ಕಾಲಾವಧಿ ಒಳಗಾಗಿ ಈ ರೋಪ್ವೇಯನ್ನು ಮಾಡಬೇಕು, ಇದನ್ನು ನಾಡಿಗೆ ಅರ್ಪಿಸಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ನಿರಂತರವಾಗಿ ಇದರ ಮೇಲೆ ಕೆಲಸ ಮಾಡ್ತಾ ಇದ್ದೀವಿ. ಹಾಗಾಗಿ ನೀವು ಕೇಳ್ತೀರ ಇದು ಎಸ್ಟಿಮೇಟ್ ಏನು, ಯಾವ ಥರ ಮಾಡ್ತೀರಿ, ಏನು ಮಾಡ್ತೀರಿ ಅಂತ. ಇಲ್ಲಿ ಎಸ್ಟಿಮೇಟ್ ಇನ್ನೂ ನಾವೇನು ತೀರ್ಮಾನ ಮಾಡಿಲ್ಲ. ಅದು ಎಸ್ಟಿಮೇಟ್ ಅಂದರೆ ಸೈಜ್ ಆಫ್ ದ ಪ್ರಾಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟು ಜನ ಪ್ರವಾಸಿಗರನ್ನ ಮೇಲ್ಗಡೆ ಎತ್ಕೊಂಡ್ಬರಬೇಕು, ಕೆಳಗಡೆ ಕರ್ಕೊಂಡು ಹೋಗ್ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಇವರು ಎಕ್ಸ್ಪರ್ಟ್ ಇವಾಗ ತಮಗೆ ಒಂದಷ್ಟು ಮಾಹಿತಿಯನ್ನು ಕೊಡ್ತಾರೆ. ಮತ್ತು ಸುಮಾರು ನಾವು ಅಂದಾಜು ಒಂದು 5-6 ಸಾವಿರ ಜನ ನಾವು ಮಿನಿಮಮ್ಮು ಇಲ್ಲಿಗೆ ಡೈಲಿ ಬರ್ತಾರೆ. ಮತ್ತು ರಜಾ ದಿನಗಳಲ್ಲಿ ಶನಿವಾರ ಒಂದು 8,000 ಜನನೂ ಬರ್ಬೋದೇ. ಹಾಗಾಗಿ ಅವರಿಗೆಲ್ಲ ಮೂಲಭೂತ ಸೌಲಭ್ಯ ಕೊಡೋ ದೃಷ್ಟಿಯಿಂದ ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಸರ್ಕಾರದ ದುಡ್ಡು ಇಲ್ಲಿ ಯಾವುದೂ ಖರ್ಚಾಗೋದಿಲ್ಲ. ಇದೇನದು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ನಾವು ಭೂಮಿ ಕೊಡ್ತೀವಿ, ಅವ್ರಿಗೆ ಪರ್ಮಿಷನ್ ಕೊಡ್ತೀವಿ. ಹಾಗಾಗಿ ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಇದೊಂದು ಕೆಲಸ ನಾವು ಕೈಗೆತ್ತಿಕೊಳ್ತೀವಿ. ಐಡೆಕ್ ಅನ್ನೋ ಸಂಸ್ಥೆ ಅದು ರೂಪುರೇಷೆಗಳನ್ನು ಟೆಂಡರ್ ಸಂಬಂಧಪಟ್ಟಂಥ ಡಾಕ್ಯುಮೆಂಟನ್ನು ಸಿದ್ಧ ಮಾಡ್ತಾ ಇದೆ. ಹಾಗಾಗಿ ಎಲ್ಲ ರೀತಿಯ ಅನುಭವ ಇರ್ತಕ್ಕಂಥವ್ರನ್ನ ಇಲ್ಲಿ ತೊಡಗಿಸ್ಕೊಂಡು ಈ ಯೋಜನೆಯನ್ನು ಕಾಲಮಿತಿ ಒಳಗೆ ನಾವು ಪೂರ್ಣಗೊಳಿಸ್ತೀವಿ. ಆದಷ್ಟು ಶೀಘ್ರ ನಾವು ಪ್ರಾರಂಭ ಮಾಡ್ತೀವಿ. ಸರ್, ಬಹಳ ಪ್ರಯತ್ನಗಳಾದರೂ ನಾನು ಮೊದಲೇ ಹೇಳಿದಾಗೆ ಭೂಮಿಯ ವರ್ಗಾವಣೆ ಆಗಿರಲಿಲ್ಲ. ಎಲ್ಲಿ ಜಾಗ ಕೆಲಸ ಪ್ರಾರಂಭ ಮಾಡಬೇಕು ಅಲ್ಲಿ ಏನೂ ಆಗಿರಲಿಲ್ಲ. ಮತ್ತು ನಮ್ಮ ಇಲಾಖೆಗೆ ಜಾಗನೇ ಬಂದಿರಲಿಲ್ಲ. ಇದು ಪ್ರವಾಸೋದ್ಯಮ ಇಲಾಖೆ ಕೆಲಸ. ಯಾರೋ ಮಾಡ್ಬಿಟ್ಟಿದ್ದನ್ನು ಬಿಟ್ಟು ಹೋಗೋಕ್ಕಾಗಲ್ಲ. ಇದನ್ನು ರೋಡ್ಗೆ ಡಾಂಬಾರ್ ಹಾಕ್ತಂಗಲ್ಲ. ಡೈಲಿ ಮೇಂಟೆನೆನ್ಸು, ಜವಾಬ್ದಾರಿ ಮತ್ತು ಪ್ರವಾಸಿಗರ ಜೀವದ ಜೊತೆ ಆಟ ಆಡ್ತಕ್ಕಂಥ ವಿಚಾರ ಅಲ್ಲ ಇದು. ಎಲ್ಲ ಸೇಫ್ಟಿ ಮೆಸರ್ಸ್ ತೊಗೊಂಡು ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಿಂದೆ ಏನಾಗಿತ್ತೋ ಏನು ಮಾಡೋದಕ್ಕಿಂತ ನಮಗೆ ಭೂಮಿ ಟ್ರಾನ್ಸ್ಫರ್ ಆಗಿ 3 ತಿಂಗಳಾಯಿತು. ಈಗ ನಮ್ಮ ಜನವರಿ-ಫೆಬ್ರವರಿನಲ್ಲೆಲ್ಲ ನಮ್ಮ ಸುಪರ್ದಿಗೆ ಜಾಗ ಬಂದಿದೆ, ನಾವು ಪ್ರಾರಂಭ ಮಾಡ್ತೀವಿ. ಕರೋನಾ ಅಲೆ ಇದರಿಂದ 2-3 ತಿಂಗಳು ಡಿಲೇ ಆಯಿತು. ನಾವು ಪ್ರಿಲಿಮಿನರಿ ವರ್ಕ್ ಎಲ್ಲ ಬೇಸಿಕ್ ವರ್ಕ್ ಮಾಡ್ಕೊಂಡಿದ್ದೀವಿ.
ಸರ್ ಈಗ ನಂದಿ ಸಾರ್ವಜನಿಕರಿಗೆ ಇದನ್ನು ಓಪನ್ ಮಾಡ್ತೀವಿ. ಖಾಸಗೀಕರಣ ಮಾಡಿ ನಾವು ಯಾರ್ತಾವು ದುಡ್ಡನ್ನು ವಸೂಲಿ ಮಾಡಬೇಕು ಅನ್ನೋ ವಿಚಾರ ಅಲ್ಲ ನಮ್ಮದು. ನಾವು ಸಾರ್ವಜನಿಕವಾಗಿ ಜನಸಾಮಾನ್ಯರಿಗೆ ಅವರು ಪರಿಸರದ ಮಧ್ಯೆ ಅವರು ಈ ಒಂದು ಬೆಂಗಳೂರಿಗೆ ಹತ್ರ ಇರ್ತಕ್ಕಂಥ ಒಂದು ಅದ್ಭುತವಾದ ಜಾಗವನ್ನು ನೋಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಎಲ್ಲೆಲ್ಲಿ ಅವ್ರಿಗೆ ಕಡಿಮೆ ಮಾಡ್ಬೋದು ಅಷ್ಟೆಲ್ಲ ಅವ್ರಿಗೆ ಜೋಬಿಗೆ ಕತ್ತರಿ ಆಗ್ತಕ್ಕಂಥ ಅವರ ದುಡ್ಡನ್ನು ದೋಚತಕ್ಕಂಥ ಕೆಲಸವನ್ನು ನಾವು ಪ್ರವಾಸದ ಮೇಲೆ ಮಾಡಲ್ಲ, ಜನಸ್ನೇಹಿಯಾಗಿ ನಾವು ಕೆಲಸ ಮಾಡ್ತೀವಿ. Yeah, Namaskaram. I'm thankful already the tourism ministers have already explained everything to you. The technically you see is very safe. All the receipt system is there and fully controlled by the electronic device. If suppose anything go wrong, the system will stop automatically. And then what's the problem? It takes hardly few seconds to rectify that. And we got the standby panel. Suppose that panel creating a problem, change over to the other panel, like a standby generator of the light. And for the traffic and the tourists, we have considered the 4 times safer factors and everything for that. And transportation, the 10,000 per day capacity we are providing, as discussed earlier with the other ministers. And it can be enhanced. The design will be like that. And that Gandhi is the roadway will be unique roadway. The latest design that Arcon Infra already done a lot of roadway. Tell you experience. Yeah. In India, suppose you go Let me introduce. yeah, you will explain. I should not say answer. So, gentlemen, this is Brijendra in India and all over the world. So, the technical director of this company, Mr. S.L. Lal, my father, he is the first roadway engineer of India, as you can see, and he's done from the Braco company. That was British Roadway Engineering that time. So, British Roadway Engineering company had a vast experience. First roadway he put up when nobody knows the engineering languages. That time, Mr. V.V. Giri, Honorable President of India, Rajgir Roadway, put up by him. First gondola of India also been put up by him. So since 60s, 70s, he is doing continuously for company. This company is 42 years old, vast experience having in all together roadway, monorails, funiculars, mobility, totally what we are saying. Latest one what we have put up right now in India, you can say is 2018 and 19 we have Jakuji, the first roadway of Shimla city. That is the first roadway of Shimla city. And moreover 60 plus roadways all over India and all over world all together we have done it. Let it be material roadways, passenger roadways, we are all into all roadway categories. So this company is having a vast experience, and there you must be knowing there are very few companies in India, hardly you can count it. Even Google also they will come on the number 1, Arcon Infra, and even other companies also, 2-3 companies you can count technically. And in world also if you can say it's hardly 5 companies in the world of roadway technology. So in India, yeah, we can proudly say we are leading, and we don't take as a competition, it's just we are fighting with ourselves. That's the thing. So our main asset, Mr. S.L. Lal, our director technical, with a vast experience of roadway, now we are proposing a beautiful, huge and tremendously enthusiastic roadway for Nandi Hills. Now, why Nandi Hills is, I need to say that, put up the word ki Karnataka need to have a roadway of its own. It's been pending since 20-30 years, as Mr. Saab also will agree on this and the whole panel. Karnataka need to have a roadway, passenger roadway, and it's a beautiful way to start with the Nandi Hills. It's a very, very potential place to have. And being a Bangalore nearby, 1 hour drive, it's an amazing location and everything. So this is proposal from Arcon Infra to have a roadway in Nandi Hills. And moreover, in future we can extend that roadway to the other phase also. We are starting with the one phase right now. Let's see. So.